ಇವತ್ತಿನ ಈ ವೇದಿಕೆ ಮೇಲೆ ಆಶೀನರಾಗಿ ಇಲ್ಲಿವರೆಗೂ ತನ್ನ ಅನುಭವ ಮಾಡಿರುವಂಥ ದಸರಾ ಪಂಡಿತರಲ್ಲಿ ಹಾಗೂ ಎಲ್ಲ ಗುರುಬಂಧುಗಳಲ್ಲಿ ತಮ್ಮೆಲ್ಲರಲ್ಲೂ ನಾನು ವಂದನೆಯನ್ನು ಸಲ್ಲಿಸುತ್ತ ಸುಖ ಸ್ವರೂಪ ಪುಣ್ಯ ಸ್ಮರಣೆ ಯಾವ ರೀತಿಯಾಗಿ ಮಾಡ್ಲಿಕ್ಕೆ ಬರ್ತೈತಿ, ಹೆಂಗೆ ಅದನ್ನು ಮಾಡಬೇಕು, ಹೆಂಗೆ ಅದನ್ನು ಆಚರಣೆ ಒಳಗೆ ತರಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ಎಲ್ಲ ಅನುಭವಗಳಿಂದ ಅವಾಗ ಕೇಳಿದೆ. ಇದು ಅನುಭವಕ್ಕೆ ನಿಲ್ಲಕ್ಬೇಕಂದ್ರೆ ನಮ್ಮ ಡಾಕ್ಟರ್ ಸರ್ ಹೇಳಿದ್ರಲ್ಲ, ನಾನಂತಕ್ಕಂಥದ್ದು ಅಜ್ಞಾನದಿಂದ ಉತ್ಪನ್ನವಾದಂಥ ನಾನು ಅಂತಕ್ಕಂಥ ಅಹಂಭಾವ ಮದ ಎಲ್ಲಿವರೆಗೂ ಇರ್ತದೆ ಅಲ್ಲಿವರೆಗೂ ಅನುಭವಕ್ಕೆ ಬರಲಿಲ್ಲ. ಯಾಕೆ ಅದು ಹುಟ್ಟಿದ್ದ ಅಜ್ಞಾನದೊಳಗೆ. ಅದು ಹೆಂಗೆ ಹೋಗ್ತೈತಿ ಹಾಗಾದ್ರೆ ಅಂತಂದ್ರೆ ಜ್ಞಾನದಿಂದನೇ ಹೋಗುದು. ಅದಕ್ಕೆ ಜ್ಞಾನಾದೇವತು ಕೈವಲ್ಯಂ ನತು ಕರ್ಮಣ. ಕರ್ಮದಿಂದ ಹೋಗುದಿಲ್ಲ. ನಾವು ಅದನ್ನು ಕಳ್ಕೋಬೇಕಂತ ಎಷ್ಟೇ ಕರ್ಮಗಳನ್ನು ಮಾಡಿದ್ರೆ ಅದು ಹೋಗುದಿಲ್ಲ. ಮತ್ತಿಟ್ಟ ಅದರಿಂದ ಏನಾಗತ್ತ ಅಂತ ಅಹಂಕಾರ ಬೆಳಿತೈತಿ ಹೊರತಾಗಿ ಅದು ಅಳಿದಿಲ್ಲ. ಅದಕ್ಕೆ ಅವರು ಹೇಳಿದ್ದು ಜ್ಞಾನಿ ಸುಗುಣಿ ತರರಿ ಜಿತೇಂದ್ರಿಯ ಅನುನಮತಿ ಎಲ್ಲರನ್ನೂ ಇಹದೊಳಗ ಹೊಗಳಿದ ಕೂಡಲೇ ಅದು ಬಂದು ಬಿಡ್ತತಿ. ನಾನಂತಕ್ಕಂಥ ಒಂದ್ ಸ್ವಲ್ಪ ಹೊಗಳಿದ ಕೂಡಲೇನ ಬಂದು ಬಿಡ್ತತಿ ಅಂತ. ಎಷ್ಟೇ ಹೇಳ್ತೇವು ಎಷ್ಟೇ ಕೇಳ್ತೇವು ಅಂದ್ರೂ ಅದನ್ನ ಬಿಡ್ಲಿಕ್ಕೆ ಆಗೋದಿಲ್ಲ. ಹೇಳಿ ಈಗ ಬಿಡ್ಬೇಕದನ್ನ ಅಂತ ಹೇಳ್ತೀನಿ. ಈ ಅಹಂಕಾರವನ್ನ ಬಿಡ್ಬೇಕಂತ ಹೇಳ್ತೇನೆ. ಮತ್ತ ನನ್ನ ಮಾತು ಮುಗಿಸಿ ಕೊನೆಗೆ ನನ್ನ ಮಾತನ್ನ ಮುಗಿಸ್ತೇನೆ ಅಂತ ಹೇಳಿ ಬಾಜುದಿದ್ದಾರನ್ನ ಕೇಳ್ತೇನೆ. ಹೆಂಗಾಯ್ತ್ರಿ ನನ್ನ ಪ್ರವಚನ? ಚಲೋ ಆಯ್ತನ? ಅವ್ರ ಮಸ್ತ್ ಹೇಳಿದ್ರಿ ಚಲೋ ಆಯ್ತಂತ ಅಂದ್ಕೂಡ್ಲೆ ಬಂದ್ಬಿಡ್ತು. ಅದಕ್ಕೆ ಇದನ್ನ ಬಿಡುದು, ಅಹಂಕಾರವನ್ನು ಬಿಡೋದು ಬಹಳ ಕಠಿಣ ಐತಿ ಅಂತ. ಯಾಕೆ ಅದು ಈ ದೇಹ ವಾಸನೆಗಳಿಂದ ಕೂಡ್ಕೊಂಡ ಬಂದ್ಬಿಟ್ಟೈತಿ. ಅದು ದೇಹ ನಾನಂತಕ್ಕಂಥದ್ರಿಂದ ಅದು ಬಂದ್ಬಿಟ್ಟೈತಿ. ಎಲ್ಲಿವರೆಗೂ ದೇಹ ಭಾವ ಅಳಿದಲ್ಲೋ ಅಲ್ಲಿವರೆಗೂ ಅದು ಇರುದ. ಅದಕ್ಕೆ ಇದನ್ನ ನಿರಂತರ ವಿಚಾರ ಮಾಡ್ಬೇಕಾಗೈತಿ. ಎಲ್ಲಿ ವಿಚಾರ ಮಾಡ್ತೇವೆ ಇದನ್ನ? ನೆನೆಯುವುದು ಅನ್ನೋದಿನ ಉದಯ ಕಾಲದ ಎಚ್ಚರಿಕೆಗಳು ಅಂತ ಹೇಳಿದ್ದವ್ರು. ಇದನ್ನು ವಿಚಾರ ಮಾಡೋ ತನುವಿದೇನು, ಎನ್ನೊಳು ಬಂದಿತೇತಕ್ಕೆ ಈ ಭಾವ ಅಂತ ವಿಚಾರ ಮಾಡ್ಯವನು ಇಲ್ಲ. ಪ್ರತಿದಿನ ಇದನ್ನ ನೆನಪು ಮಾಡುವ ಅಂತ ಹೇಳ್ತಾರ. ಏನು ದರ್ಪಣದ ಮುಂದೆ ನಿಂತಾಗ, ಕನ್ನಡಿ ಮುಂದೆ ನಿಂತಾಗ ವಿಚಾರ ಮಾಡಿ ನೋಡ್ಕೋ ಅದನ್ನ. ಇದೇನೋ ತನು, ಇದೇನೋ ಇದಕ್ಕೆ ನಾನಂತಕ್ಕಂಥ ಭಾವ ಯಾಕೆ ಮೂಡ್ತು? ಈ ನುಡಿಗಳು ಎಲ್ಲಿಂದ ಜನಿಸ್ತಾವು? ನೋಡೋರು ಯಾರು? ಇದನ್ನ ಅನುಭವಿಸೋರು ಯಾರು ಅಂತ ವಿಚಾರ ಮಾಡಿ ನೋಡ್ಕೋ ಅದನ್ನ ದಿನಂಪ್ರತಿ. ಅದನ್ನ ಮಾಡೋದಿಲ್ಲ. ಅದಕ್ಕಿದ ಅಹಂಕಾರ ನಾಶ ಬಂದ. ಹೌದು, ದಿನ ಇದ ನಾನು ನಂದು ಅಂತ ಇದನ್ನ ತಿದ್ದಿ ತೀಡ್ಕೊಂಡು ಇದರಿಂದನ ಸುಖ ಹೊಂದಬೇಕಂತ ಪ್ರಯತ್ನ ನಡೆದೈತಿ. ಹಿಂಗಾಗಿ ಈ ಅಹಂಕಾರ ಹೋಗೋದು ಬಹಳ ಕಠಿಣ ಐತಿ. ಅದಕ್ಕೆ ಅವ್ರು ಹೇಳಿದ್ದು ತನು ಇದೇನು, ಎನ್ನೋಳು ಬಂದಿತ್ತೆ ಏತಕ್ಕೆ ಈ ಭಾವ. ನುಡಿಗಳು ಎಲ್ಲಿಂದ ಜನಿಸ್ತಾವು? ಹಸುಗಳು ಏನನ್ನು ನಂಬಿ ಕೆಲಸ ಮಾಡಾಕತ್ತೇವು. ಹೌದಲ್ರಿ? ಪ್ರಾಣವಾಯು ಐತಲ್ಲ,
ಆ ಪ್ರಾಣವಾಯು ಯಾರನ್ನ ನಂಬಿಕೊಂಡು ಯಾವ್ದರ ಆಧಾರದ ಮೇಲೆ ಕೆಲಸ ಮಾಡಾಕತ್ತೈತದು ಗೊತ್ತಾಗುತ್ತನ್ವದು ನಮಗೆ ಇಲ್ಲ. ಒಂದು ಕಣ್ ರೆಪ್ಪಿ ಬಡಿ ಸಹಿತ ಗೊತ್ತಾಗಲ್ಲ ಯಾವ್ದರ ಆಧಾರದ ಮೇಲೆ ಕೆಲಸ ಮಾಡಾಕತ್ತೈತ. ಒಳಗೆ ಶರೀರದೊಳಗೆ ಅಸಂಖ್ಯಾತ ಕ್ರಿಯೆಗಳು ನಡೆದಾವಲ್ಲ, ಅವು ಯಾರ ಆಧಾರದ ಮೇಲೆ ಕೆಲಸ ಮಾಡಾಕತ್ತೇವು ವಿಚಾರ ಮಾಡ್ಯವನು? ಹೌದಲ್? ಎಲ್ಲವೂ ಅರಿವಿನ ಆಧಾರದ ಮೇಲೆ ಕೆಲಸ ಮಾಡಾಕತ್ತೇವು. ಅರಿವ ಆಧಾರ ಐತಿ. ನಾ ಅರು ಸ್ವರೂಪ ಅದೇನೆ ಅನ್ನುವಂತ ತಿಳುವಳಿಕೆ ದೇಹ ನಾನಲ್ಲ, ಮನಬುದ್ಧಾದಿಗಳು ನಾನಲ್ಲ, ಹಸುಗಳು ನಾನಲ್ಲ, ನಾನು ಪಂಚ ಪ್ರಾಣಗಳು ನಾನಲ್ಲ, ನಾನು ಏನು ಸಚ್ಚಿದಾನಂದಾತ್ಮ ನಿತ್ಯ ಪರಿಪೂರ್ಣ ಅದೇನೆನ್ನುವಂತ ತಿಳುವಳಿಕೆ ಎಲ್ಲಿವರೆಗೂ ಆಗುದಿಲ್ಲೋ ಅಲ್ಲಿವರೆಗೂ ಇದನ್ನ ಬಿಡೋದು ಬಹಳ ಕಠಿಣ. ದೋಷವನ್ನ ಕಾಣಬೇಕು ಅಂತ ದೋಷ ನೋಡುವಲ್ಲಿ ನಾವು ಆ ದೋಷಗಳನ್ನ ಮುಚ್ಚಿಕೊಂಡು ಮತ್ತ ಶುದ್ಧದೇನೆ ಅಂತ ನೋಡಾಕತ್ತೇನೆ ನಾನು. ಇದು ಪ್ರತಿದಿನ ದೋಷವನ್ನ ತೋರಿಸ್ತತೆ. ಈ ಶರೀರ ಶುದ್ಧ ಇಲ್ಲ, ನಾನು ಅಶುದ್ಧದೇನೆ, ನಾನು ನನ್ನನ್ನ ಶುದ್ಧ ಮಾಡ್ಲಿಕ್ಕೆ ಬರುದಿಲ್ಲ, ನಾ ವಿಷಮದೇನಿ ಅಂತ ಪ್ರತಿದಿನನೂ ಇದು ತೋರಿಸ್ತೈತಿ. ನಾನು ಎಷ್ಟೇ ನೀನು ಸ್ವಚ್ಛ ಮಾಡಿದ್ರು ನಾವು ಹೊಲಸ ಸೂಸುವ ಅಂತ ತೋರಿಸ್ತೈತೆ. ಆದ್ರೂ ಕೂಡ ನೋಡುದಿಲ್ಲ ಅದನ್ನ. ಅವನ್ ಹೊಲಸು ಸ್ವಚ್ಛ ಮಾಡ್ಕೊಂಡು ಮತ್ತೆ ನಾ ಶುದ್ಧ ಅದೇನೆ ಅಂತ ಇದನ್ನ ತೋರ್ಸಾಕ್ ಹೋಗ್ಯವ್ರಿ. ಹೌದಲ್? ಮುಂಜಾನೆ ಎದ್ದ ತಕ್ಷಣ ಕನ್ನ ಪಿಚ್ ಬಂದಿರ್ತೈತಿ. ಹೌದಲ್ರಿ? ಅದನ್ನ ವಾರಿಸ್ಕೊಂಡಾರ ಮತ್ತೆ ನಾ ಶುದ್ಧ ಅದೇನೆ. ಹೌದಲ್? ಜ್ವಲ್ ಸೋರಿರ್ತೈತಿ, ಮೂಗ್ನ್ಯಾಗ ಸುಂಬಳ ಇಳಿತಿರ್ತೈತಿ, ಮತ್ತ ನಾ ಶುದ್ಧ ಅದೇನೆ ಅಂತ. ಅಲ್ಲ, ನಾನ್ ಶುದ್ಧಿಲ್ಲ ಅಂತ ಅದು ಹೇಳ್ತೈತಿ. ನೀ ಇದಕ್ಕೆ ಆಧಾರ ಅದಿ ಅಂತ ಹೇಳ್ತೈತಿ. ಅದು ನೀನ್ ಇದಲ್ಲ ಶರೀರ ಅಂತ ಅದು ತೋರಿಸ್ತೈತಿ. ಆದ್ರೂ ಕೂಡ ಆ ದೋಷಗಳನ್ನು ನಾವು ನೋಡ. ಇದನ್ನು ಮಹಾತ್ಮರು ಹೇಳಿದ್ರು, ಅನುಭವಿಗಳು ಹೇಳಿದ್ರು. ಇದು ನೀನಲ್ಲಪ್ಪ, ವಿಚಾರ ಮಾಡಿ ನೋಡು, ಎಲ್ಲವನ್ನು ಆರೈದು ನೋಡು, ಇಲ್ಲಿ ಅನಿಸಿದ ನೇಹ ಎಲ್ಲಿ ನೆನೆಸುವುದು ಅದರಿಂದ ಸುಖ ಐತಿ ನೋಡು ಅಂತ ಅವ್ರು ಹೇಳಿದ್ರು. ಇದನ್ನೆಲ್ಲವನ್ನು ವಿಚಾರ ಮಾಡಿ ನೋಡ್ಕೊ. ಈ ತೋರಿಕೆ, ಈ ಶರೀರ, ಅಂತಃಕರಣ, ಅಂತರ್ ಇಂದ್ರಿಯಗಳನ್ನ ನೋಡ್ಕೊ. ಇದನ್ನ ನೋಡ್ಕೊಂಡು ವಿಚಾರ ಮಾಡಿ ನೋಡು, ಯಾವ್ದಿದ್ರೊಳಗೆ ನೀನು ನಾನು ಅಂತ ಇಷ್ಟೆಲ್ಲ ಹೊಡೆದಾಡಕತ್ತಿಯಲ್ಲ, ಯಾವ್ದು ನೀನ್ ಇದ್ರೊಳಗೆ? ಇದರಿಂದನ ಎಲ್ಲಾ ಗಟ್ಟಿಯಾಗ್ಯಾವ್ರಿ. ಹೌದಲ್? ಇದರ ಸುಂದರತ್ವ, ನಾನ್ ಸುಂದರ ಅದೇನೆ ಅಂತ ಇದನ್ನ ಹಿಡ್ಕೊಂಡು ಬೆಳೀತದ ಅಹಂಕಾರ. ಅದರಿಂದ ಬಾಹ್ಯ ವಿಷಯ ಸಂಪತ್ತನ್ನ ಇದ್ದು ಅಂದ್ರ ಅದು ನನ್ನಂತ ಶ್ರೀಮಂತರು ಯಾರದಾರ? ಅಷ್ಟಮದಗಳ ಬಗ್ಗೆ ಹೇಳಿದ್ರಲ್ಲ, ಅಷ್ಟಮದಗಳ ಈ ದೇಹವನ್ನ ಅವಲಂಬಿಸ್ಕೊಂಡ ಬೆಳೆದು, ಅದಕ್ಕೆ ಇದನ್ನ ಮರ್ಲಿಕ್ಕೆ ಇದು ಹೆಂಗೈತಿ ಅಂತ ತಿಳಿದು ನೋಡ್ಕೊ ನೀನು. ನೋಡು ನೀನೇ ಪರವೆಂದು ತತ್ವಗೂಡದ ವಿಲಕ್ಷಣವಾಗಿ ನಿಂತು ನೋಡ್ಕೋ ಅಂತ ಹೇಳಿದ್ರು. ಇದ್ರ ಕೂಡ ಬೆರಿಕೆಯಾಗಿ ನೋಡ್ಬೇಡ ನೀವು. ಇದನ್ನ ಇದರಿಟ್ಟು ನೋಡು, ಅಂದಾಗ ಗೊತ್ತಾಗುತ್ತದು. ಹೌದಲ್? ಇದನ್ನ ಇದರಿಟ್ಟು ನೋಡುವಂತ ಒಂದು ವಿವೇಕ ಶಕ್ತಿ, ಆ ಜ್ಞಾನ ಶಕ್ತಿಯನ್ನ ನಾವು ಬೆಳೆಸ್ಕೋಬೇಕಲ್ಲ. ಹೌದಲ್? ಅಜ್ಞಾನ ಹೋಗ್ಬೇಕಂದ್ರೆ, ಮಧ್ಯಂತರದಲ್ಲಿ ಬಂದಂತ ಅಜ್ಞಾನವನ್ನು ಕಳ್ಕೋಬೇಕಂದ್ರೆ, ತಪ್ಪು ತಿಳುವಳಿಕೆ ಕಳ್ಕೋಬೇಕಂದ್ರೆ ಅಂತ ಉತ್ತಮರ ಸಂಘ ಒಡನಾಟ, ಉತ್ತಮವಾದಂತ ಕಾರ್ಯ ಶರೀರದಿಂದ, ಉತ್ತಮವಾದಂತ ವಿಚಾರಗಳ ಮನದಿಂದ, ಬುದ್ಧಿ ಸಾಮರ್ಥ್ಯದಿಂದ ಅದನ್ನು ವಿಚಾರ ಮಾಡ್ಬೇಕು. ಇದು ಎಲ್ಲಿವರೆಗೂ ಬರೋದಿಲ್ಲೋ ಅಲ್ಲಿವರೆಗೂ ದುಃಖವನ್ನು ಅನುಭವಿಸ್ಕೊಂತ ಹೋಗ್ಬೇಕು. ಸುಖ ನನ್ನೊಳಗೆ ಇದ್ರು ಕೂಡ, ನಾನಾ ಸುಖರೂಪಿಯಾಗಿದ್ರು ಕೂಡ ಯಾಕೆ ಇದು ಅನುಭವಕ್ಕೆ ಬರೋಲ್ದು ಅಂತಂದ್ರೆ, ನಾನು ನೋಡಾಕತ್ತಿದ್ದು ಹೊರಗೆ ನೋಡಾಕತ್ತೇನೆ. ಪರಮುಖ ಆಗಿಬಿಟ್ಟವೆಲ್ಲ ವೃತ್ತಿಗಳು.
ಅದನ್ನು ಅಂತರ್ಮುಖ ಮಾಡ್ಕೋಬೇಕಲ್ಲ, ಒಳಮುಖ ಹೋಗ್ಬೇಕಲ್ಲ. ಒಳಮುಖ ಮಾಡ್ಕೋಬೇಕಂದ್ರ ಅದಕ್ಕೆ ವಿಚಾರ ಒಂದ, ಅನುಭವಗಳ ಸಂಘ. ಅನುಭವಗಳ ಸಂಘದಿಂದ ಮಾತ್ರ ಈ ದೋಷಗಳನ್ನು ಕಾಣ್ಲಿಕ್ಕೆ ಬರ್ತೈತಿ. ವಿಷಮ ಇದ್ರೂ ಕೂಡ ನಮಗೆ ಸಮ ಅಂತ ಯಾಕೆ ಅನ್ಸಾಕತ್ತೈತಿ? ಇದು ದೋಷ ನೋಡೋಲ್ವು. ದೋಷ ಕ್ಷಣ ಕ್ಷಣಕ್ಕೂ ದೋಷ ಕಂಡ್ರು ಕೂಡ ನಾವು ಅವನ್ ನೋಡವಲ್ವು. ಮತ್ತ ಸಮಾನ ಐತೆ ಹೇಳದು ಅಂತ ಬೆಣ್ಣ ಹತ್ತಿ ಬಿಟ್ಟೆವು. ಅದಕ್ಕೆ ಹೆಂಗಾಕೈತಿ ಅಂದ್ರೆ ನಮ್ಮ ಬಾಳೆ ಹಂಗ ಹಗ್ಗ ಹೊಸದ ಹೊರ್ಸಾಕತ್ತೇವು, ಅದನ್ನ ನೂಲು ಹೊಸದ ಹೊರ್ಸಾಕತ್ತೇವು, ಹಿಂದ ಗಂಟ ಹಾಕಿಲ್ಲ ಅದಕ್ಕೆ. ಉರಿ ಬೀಳ ಅಂದ್ರೆ ಹೆಂಗ್ ಬೀಳ್ತೈತಿ ಅದು? ಉರಿ ಬೀಳ ಅಂದ್ರೆ ಬೀಳುದ ಇಲ್ಲ. ಹಗ್ಗ ಯಾವಾಗ ಆಗ್ಬೇಕದು? ಎಷ್ಟು ಜನ್ಮ ಹೊಸದ್ರ ಏನು ಹಗ್ಗ ಹಾಕೈತೇನು? ಇಲ್ಲ. ಮುಂದ್ ಹೊಸಿತೇವೋ ಹಿಂದೆ ಬಿಚ್ಚುವಂತನ ಬರ್ತೈತಿ. ಹಿಂದೆ ಗಂಟ ಹಾಕ್ಬೇಕಾಗೈತಿ. ವಿವೇಕ ಎಂಬ ಸಾಧನದಿಂದ ಅದನ್ನ ಗಂಟ ಹಾಕಿದಾಗ ಅವಾಗ ಮಕ್ಕಳು ಹುರಿಗೆ ಬೀಳ್ತೈತಿ, ಅವಾಗ ಭದ್ರ ಆಕೈತಿ, ಅವಾಗ ಇದ್ರ ಮ್ಯಾಲಿನ ಮೋಹ ಅಳಿತೈತಿ. ಅಂತ ಕಾರ್ಯದೊಳಗೆ ನಾವು ತೊಡಬೇಕಾಗ್ಯದ. ಅದಕ್ಕೆ ವಿವೇಕ, ವೈರಾಗ್ಯ, ಶಮದಮಾದಿ ಸಂಪತ್ತಿನ ಸಾಧನೆ, ಮುಮುಕ್ಷತ್ವದಿಂದ ಆ ಶ್ರವಣ ಮನನ ನಿಧಿಧ್ಯಾಸನ ಪೂರ್ವಕವಾಗಿ ಅದನ್ನ ಹೊಸದಾಗ ಅವಾಗ ಗಟ್ಟಕೈತಿ. ನಮ್ಮ ಶ್ರವಣ ಇಲ್ಲ, ಮನನ ಇಲ್ಲ, ನಿಧಿಧ್ಯಾಸನ ಅಂತೂ ದೂರ ಉಳಿತು. ಹೌದಲ್ಲ? ಶ್ರವಣವನ್ನು ಮಾಡ್ತೇನೆ ಅಂದ್ರೂ ಕೂಡ ಎಷ್ಟು ಇದನ್ನ ಈ ಕಡೆ ಲಕ್ಷ್ಯ ಕೊಟ್ಟು ಕೇಳಾಕತ್ತೇವೆ. ಹೌದಲ್ಲ? ಲಕ್ಷಣ ಇಲ್ಲ. ಅನುಭವಗಳು ಸಾರಿ ಸಾರಿ ಹೇಳ್ತಾರ, ನೀ ಬ್ರಹ್ಮ ವಸ್ತುನೇ ಅದೀಪ. ಸುಮ್ಮನೆ ಇದು ಮಲವೇಡ್ರ ಬೆಸಿಗೆಯಿಂದ ತೋರಿದಂತ ತನುನ ನೀನಂತ ಹಿಡ್ಕೊಂಡು ಹೊಂಟಿ, ನೀ ಬ್ರಹ್ಮನ ಇದ್ದಿ. ನೀನು ಭ್ರಮೆಯಿಂದ ಏನು ತಿಳ್ಕೊಂಡಿ? ಶರೀರ ನಾನು, ಇದಕ್ಕಿಟ್ಟಂತ ಹೆಸರು ನಾನು ಅಂತ ತಿಳ್ಕೊಂಡು ಸುಮ್ಮನೆ ವಿಷಯಾದಿಗಳಿಂದ ಸುಖವನ್ನು ಹೊಂದ್ಬೇಕಂತ ಹೊಂಟೀನಿ. ನೋಡು ವಿಷಯಗಳು ಹೆಂಗದಾವು, ಈ ಶರೀರ ಹೆಂಗೈತಿ, ವಿಷಯಗಳ ಸಮಾಧವನ್ನು ನೋಡ್ಕೋವು. ಸಮ ಇದ್ದಿದ್ರೆ ಯಾಕೆ ಬೇಸರದು? ಹೌದಲ್? ಸಮ ಇದ್ರೆ ಬೇಸರ ಆಗ ಬರದಿತ್ತಲ್ಲವು. ಶಬ್ದಾದಿ ವಿಷಯ ವಸ್ತುಗಳು ಬ್ಯಾಸರಿಕೆಯನ್ನು ಯಾಕೆ ತಂದು ಕೊಡ್ತಾವು? ಬ್ಯಾಸರ ಯಾಕೆ ಆಕೈತಿ? ಅವು ಸಮ ಇಲ್ಲ. ಎಲ್ಲಿ ಸಮತ್ವ ಐತಿಯೋ ಅದು ಸುಖರೂಪ ಐತಿ. ನೀನು ಸಮಾಧಿ, ಈ ದೇಹ ವಿಷಮ ಐತಿ, ತೋರಿಕೆನೂ ಕೂಡ ವಿಷಮ ಐತಿ. ಆ ಸಮ ಎಲ್ಲೈತಿ ಅದ್ರ ಕಡೆ ನೋಡು ನೀನು. ಅಂದಾಗ ಆ ಶಾಶ್ವತವಾದಂತಹ ಸುಖವನ್ನು ಅನುಭವಿಸ್ತೀವಿ. ವಿಷಮವನ್ನು ಬೆನ್ನ ಹತ್ತಿ ಈ ಎಚ್ಚರಿಕೆ ಒಳಗೆ ಹೊಂಟಿಯಲ್ಲ, ಆ ಸುಖ ಸಿಕ್ಕೈತೆ ನೋಡ್ಕೊ. ಅಜ್ಞಾನದಿಂದ ಇದನ್ನು ಮರೆತಾಗ ಎಷ್ಟು ಆನಂದ ಐತಿ. ಯಾಕ? ಅಲ್ಲಿ ಸಮಭಾವ ಬಂದಿತ್ತಲ್ಲ. ಅಜ್ಞಾನದಿಂದ ಸಮಭಾವವನ್ನು ತಾಳಿದ್ದಿ, ಅಲ್ಲಿ ಸುಖ ಐತಿ. ಇಲ್ಲೇ ಅಜ್ಞಾನದಿಂದ ವಿಷಯ ವಸ್ತುಗಳ ಸುಖ ಕೊಡ್ತಾವಂತ ಇದನ್ನು ಬೆನ್ನ ಹತ್ತಿದ್ವಿ. ಹೌದಲ್ಲ? ಇಲ್ಲಿ ಸುಖ ಸಿಕ್ಕನು ಎಚ್ಚರಿಕೆ ಅವಸ್ಥೆ ಒಳಗೆ ನೋಡ್ಕೊ. ನಿನ್ನ ಅನುಭವನ ನೀ ನೋಡ್ಕೊ ಅಂತ ಹೇಳ್ತಾರ ಅವರು. ಬೇರೆ ಈ ನೋಡುದಲ್ಲ, ಅನುಭವದಿಂದ ನೋಡ್ಕೊ ಇದನ್ನ. ಸುಮ್ಮನೆ ನಾವು ಇಂದ್ರಿಯಗಳ ಮುಖಾಂತರ ವಿಷಯಾದಿಗಳನ್ನ ಬೆನ್ನ ಹತ್ತಿ ಭಿಕ್ಷುಕರಂತೆ ನೀನಟ್ಟು ಕೊಡು ನೀನಟ್ಟು ಕೊಡು ಅಂತ ಭಿಕ್ಷೆ ಬಿಡಾಕತ್ತೇವು. ಹೌದಲ್? ಕಣ್ಣು ನೀನಟ್ಟು ಕೊಡಪ್ಪ ನನ್ನ ಸುಖ, ಕಿವಿ ನೀನಟ್ಟು ಕೊಡೋ ಸುಖ ಅಂತ ಬೇಡಾಕತ್ತೇವ. ಅವನ್ನ ಈ ವಿಷಯ ವಸ್ತುಗಳನ್ನ ಅವಲಂಬನ ಆಗಿ ಇವನ್ ಇಂದ್ರಿಯಗಳನ್ನ ಬಳಕೆ ಮಾಡಿಕೊಂಡು ಸುಖ ಕೊಡಪ್ಪ ಸುಖ ಕೊಡಪ್ಪ ಅಂತ ಭಿಕ್ಷುಕರಂತೆ ಬೇಡಾಕತ್ತೇವೆ. ಅವಂತವು ನಾನು ಬೆನ್ನ ಹತ್ತಿ ಬಂದೆ ಅಂದ್ರೆ ನಿನ್ನ ತೆಗ್ಗಿಗೆ ಕೆಡುತ್ತೇನೆ. ಅದಕ್ಕೆ ನಾನು ಬೆನ್ನ ಹತ್ತಿ ಬರಬೇಡ, ವಿಚಾರ ಮಾಡಿ ನಿಂತು ನೋಡ್ಕೋ. ಅವು ಸೂಚನೆ ಕೊಡ್ತಾವ ನಮಗೆ. ಹೌದಲ್ಲ? ನಾನು ಬೆನ್ನ ಹತ್ತಿ ಬಂದೆ ಅಂದ್ರೆ ಏನಾಕೈತಿ ನಿನಗೆ? ದುಃಖ ದಮ್ಮಾನ ಬೇಸರಿಕೆಗಳದಾವು. ನೋಡ್ಕೋ, ವಿಚಾರ ಮಾಡಿ ನೋಡ್ಕೋ. ಹೌದಲ್? ಪ್ರತಿದಿನ ನಾವು ನಿದ್ದಿಗೆ ಹೋಗ್ಬೇಕಾದ್ರೆ ಏನಂತ ಹೋಗ್ತೇವು? ಕಣ್ಣು ಉರ್ಯಾಕತ್ತೇವ್ರಿ, ಶಬ್ದ ಕೇಳಿ ಕೇಳಿ ಕಿವ್ಯಾಗ ಗುಯಿ ಅನ್ನಕತ್ತೈತಿ, ಬ್ಯಾಸರ ಆಗೈತಿ ಅಂತನ ಹೊಕ್ಕೇವು. ಇವೆಲ್ಲ ಬ್ಯಾಸರಕ್ಕವು. ಇದರಿಂದ ಸುಖ ಇಲ್ಲ. ಸುಖ ನಿನ್ನೊಳಗೆ ಐತಿಪ್ಪ, ಅದನ್ನ ಅನುಭವದಿಂದ ಕಾಣ್ಕೋ. ಇವೆಲ್ಲ ನೋಡ್ಕೋ. ಇದನ್ನ
ಯಾಕೆ ನಮ್ ಬೆನ್ನ ಹತ್ತಿ ಅಂತ ಅವು ಹೇಳ್ತಾವ. ಅದನ್ನ ನಾವು ಅವು ಅದರಿಂದ ತಿಳ್ಕೊಂಡು ಹಿಂದೆ ಸರಿಬೇಕಲ್ಲ. ಸಾಕಪ್ಪ ಅಂತ ಎಲ್ಲಿವರೆಗೂ ಈ ವಿಚಾರ ನನ್ನಲ್ಲಿ ಜಾಗೃತ ಆಗೋದಿಲ್ಲೋ ಅಲ್ಲಿವರೆಗೂ ಎಷ್ಟೇ ನಾನು ಕೇಳಿ ಎಷ್ಟೇ ಹೇಳಿ ಅದು ದೃಢ ಆಗುದಿಲ್ಲ. ಬರಬೇಕಲ್ಲ ಅದು ಒಳಗಿದ್ದ. ನಾ ಸುಖಿ ಆಗ್ಬೇಕು, ಇವನ್ನೆಲ್ಲ ಬಿಡಬೇಕು, ಇದ್ರ ಮ್ಯಾಲಿನ ಮೋಹನ ತೆಗೆದು ಹಾಕ್ಬೇಕು ಅನ್ನುವಂತ ಒಂದು ವಿಚಾರ ಶಕ್ತಿ ಬಲಗೊಳ್ಳಬೇಕಲ್ಲ. ಹೌದಲ್ಲ? ಈ ಇನ್ನೊಬ್ರು ಹೇಳಿದ್ದು ಬರೀ ದಾರಿ ತೋರಿಸ್ದಂಗದ ಅಷ್ಟೇ. ಆದ್ರ ಪ್ರಯತ್ನ ನಾನ್ ಮಾಡ್ಬೇಕಲ್ಲ. ಅನುಭವಗಳು ಇಷ್ಟೆಲ್ಲ ಸ್ಮೃತಿಗಳು ಎತ್ತರಿಸಿದ್ರು ಕೂಡ ನಾವು ಪ್ರಯತ್ನನ ಮಾಡ್ಲಿಲ್ಲ ಅಂದ್ರೆ ನೀನ ಶಿವ ಸ್ವರೂಪ ದೀಪ ಸುಖ ಸ್ವರೂಪನ ನೀನೆ ಬ್ರಹ್ಮನ ನೀನದಿ ಅಂತ ಹೇಳಿದ್ರು ಕೂಡ ನಾವು ಪ್ರಯತ್ನ ಮಾಡ್ಲಿಲ್ಲ ಅಂದ್ರೆ ಏನ್ ಮಾಡ್ತೇವೆ? ಸ್ವಯಂ ಪ್ರಜ್ಞೆ ಇಲ್ಲ ಅಂದ್ರೆ ಶಾಸ್ತ್ರಗಳು ಏನು ಮಾಡ್ತೇವೆ? ಹೌದಲ್ಲ? ನನಗೆ ಸ್ವಯಂ ಪ್ರಜ್ಞೆ ಬೇಕಲ್ಲ. ವಿಚಾರ ಮಾಡುವಂತ ವಿಚಾರ ಶಕ್ತಿ ನನ್ನಲ್ಲಿ ಇಲ್ಲ ಅಂತಂದ್ರೆ ಯಾವ ಶಾಸ್ತ್ರಗಳ ತಗೊಂಡು ಏನ್ ಮಾಡಿ? ಹೌದಲ್ಲ? ಅದಕ್ಕೆ ಬೇಕಾದಂತ ಒಂದು ಉತ್ತಮ ಆಚರಣೆ ಒಳಗೆ ನಾವು ತೊಡಬೇಕು. ಆ ಸ್ವಯಂ ಪ್ರಜ್ಞೆ ಮೂಡ್ಬೇಕಲ್ಲ. ಹೌದಲ್ಲ? ಆ ಸ್ವಯಂ ಪ್ರಜ್ಞೆ ಮೂಡ್ಬೇಕಂದ್ರೆ ಅಂತ ಸಂಘ. ಹೌದಲ್ಲ? ಬೇರೆ ಏನೂ ಬೇಕಾಗಿಲ್ಲ. ಸಂಘ. ಆ ಸಂಘ ದೋಷಗಳನ್ನ ತೋರಿಸ್ತದೆ. ಹೌದಲ್ಲ? ದೋಷಗಳನ್ನ ತೋರಿಸಿದಾಗ ಆ ದೋಷಗಳಿಂದ ವಿಮುಖತೆಯನ್ನು ಪಡೆದು ನಿಜವಾದಂಥದ್ದು ಎಲ್ಲೈತಿ ಅಂತ ಹುಡುಕಕ್ ಪ್ರಯತ್ನ ಮಾಡ್ತದೆ. ಆ ಸಂಘ ಉತ್ತಮರದು ಇರಬೇಕು ಅಂತ. ಅದಕ್ಕೆ ಅವ್ರು ನಿಜಗೊಂಡು ಹೇಳಿದ್ರು ಮತ್ತಿಗೆ ಮಂಗಲ ವಿವಿಧ ಯಾವುದು ಅಂದ್ರೆ ಉತ್ತಮರ ಸಂಘ. ಉತ್ತಮರ ಸಂಘದೊಳಗೆ ಒಡನಾಟ ಬೇಕಲ್ಲ ನಮ್ಗೆ. ಎಲ್ಲಿ ಮಾಡ್ತೇವ್ರಿ? ಸಂಘ ಸಾಕಷ್ಟು ಅದಾವು. ಮುಂಜಾನಿದ್ದ ಸಾಯಂಕಾಲ ತನ ಅನೇಕ ಸಂಘದೊಳಗೆ ತೊಡಗ್ತೇವೆ. ಕಣ್ಣಿನ ಸಂಘ, ಕಿವಿಯ ಸಂಘ, ಮೂಗಿನ ಸಂಘ, ನಾಲಿಗೆಯ ಸಂಘ, ಚರ್ಮದ ಸಂಘ. ಈ ಸಂಘದಿಂದ ದೋಷಗಳನ್ನು ಕಂಡೇವನು? ಇಲ್ಲ. ವಿವೇಕ ಇಲ್ಲ, ಅದಕ್ಕೆ ಜ್ಞಾನ ಇಲ್ಲ. ಅದಕ್ಕೆ ಅಜ್ಞಾನಿ ಅಲ್ಲವೇ ಜೀವನೇ ನೀನು ಸುಜ್ಞಾನಿ ಎಂದು ನುಡಿಯುವರೆ. ಹೌದಲ್ಲ? ಚೈತನ್ಯ ರೂಪ ನೀನಾಗಿದ್ದು ಜಡ ಪಂಚಮಹಾಭೂತಗಳ ದೇಹನ ನಾನು ಅನ್ಕೊಂತ ಕುಂತ್ರ ನೀನು ಸುಜ್ಞಾನಿ ಅಂತ ಹೆಂಗೆ ಕರಿಬೇಕು ನಾನು? ಹೌದಲ್ಲ? ಇದನ್ನ ನೋಡ್ಕೊ ಮೊದ್ಲಕ್ಕೆ ಇದು ಹೆಂಗೈತಿ ಅಂತ ತಿಳಿದು ನೋಡು. ಇದರ ದೋಷಗಳನ್ನು ಕಾಣು. ಅದೇ ಅವಾಗ ಇದ್ರ ಮ್ಯಾಲಿನ ಮೋಹವನ್ನು ಬಿಡ್ಲಿಕ್ಕೆ ಬರ್ತೈತಿ. ಇದರ ಮ್ಯಾಲಿನ ಮೋಹ ಐತಿ ಅಂದ್ರೆ ಅಲ್ಲಿ ಆನಂದನ ಆನಂದ ಐತಿ. ಹೌದು. ಅಜ್ಞಾನದಿಂದ ಬಿಟ್ಟಾಗ ಆನಂದ ಐತಿ. ಇನ್ನು ಜ್ಞಾನದಿಂದ ಬಿಟ್ಟಾಗ ಅದನ್ನ ಹೇಳಲಿಕ್ಕೆ ಬರುದಿಲ್ಲ. ಹೌದಲ್ಲ? ಏನೊಂದು ಪೇಳಲಿ ನಾನು ಪರಮಾನಂದವಾದ ಹಲವು ಆನಂದ. ಏನಂತ ಹೇಳಿ ಅದನ್ನು ಹೇಳಲಿಕ್ಕೆ ಬರುದೇ ಇಲ್ಲ. ಅದನ್ನ ಅನುಭವಿಸೋದು ಒಂದೇ. ಅದು ಹೆಂಗೈತಿ? ಸಾಕಾಗುದಿಲ್ಲ. ಅದು ಮತ್ತೊಂದು ಬೇಕನ್ಸೋದಿಲ್ಲ. ಮಬ್ಬು ಬರುವುದಿಲ್ಲ ಅದು. ಹೌದಲ್ಲ? ಇದನ್ನ ಎಷ್ಟೆಷ್ಟು ಇದು ಭೋಗದೊಳಗೆ ತೊಡಗ್ತೇವೆ ಮಬ್ಬು ಬರ್ತೈತಿ, ಬ್ಯಾಸರ ಆಕೈತಿ, ಮತ್ತೊಂದು ಬೇಕನ್ಸ್ತೈತಿ. ಹೌದಲ್ಲ? ನೋಡ್ರಲ್ಲ ಇವತ್ತು ಹೋಳಿಗೆ ಮಾಡ್ಸ್ಯಾನಂತ. ಹೌದಲ್ರಿ? ಹೋಳಿಗೆ ಅಂದ್ಕೂಡ್ಲೆ ಆಲೆ ಬಾಯ ನೀರ ಬರ್ತಾವ. ಒಂದನೇ ತುತ್ತಿಗೆ ಇದ್ದಂಥದ್ದು ಎರಡನೇ ತುತ್ತಿಗೆ ಉಳಿದಿಲ್ಲ, ಮೂರನೇ ತುತ್ತಿಗೆ ಮತ್ತೊಂದು ಬೇಕನ್ಸಾಕತ್ತೈತಿ. ಹೌದಲ್ರಿ? ಮತ್ತ ಕೊನೆಗೆ ವೈಕ್ ಅನಿಸ್ತೈತಿ. ಹೌದಲ್? ಅದು ಹೆಂಗೈತಿ? ಸಾಕನ್ಸೋದಿಲ್ಲ, ಮತ್ತೊಂದು ಬೇಕನ್ಸೋದಿಲ್ಲ, ಕಡೆಯೊಳಗೆ ಜೋಕೆ ಹೊಂದೋದಿಲ್ಲ. ಹೌದಲ್? ಅದನ್ನು ಎಷ್ಟು ಉಪಯೋಗ ಮಾಡ್ತೇವೆ ಅಷ್ಟು ಆನಂದನ ಆನಂದ. ಅದನ್ನು ಹೇಳಲಿಕ್ಕೇನೆ ಬರುವುದಿಲ್ಲ. ಅಂತ ಆನಂದವನ್ನು ಸವಿಲಿಕ್ಕೆ ಬಂದಂತ ಈ ಮನುಷ್ಯ ಜನ್ಮ ನಾವು ಎದಕ್ಕೆ ಹೆಂಗ್ ಕಳೆಯಾಕತ್ತೇವೆ? ಇದನ್ನ ವಿಚಾರ ನಾವು ಮಾಡ್ಕೋಬೇಕಾಗೈತಿ. ಅದಕ್ಕಾಗಿ ಇಂಥ ಕಾರ್ಯಕ್ರಮಗಳು ಮನುಷ್ಯ ಜನ್ಮದ ಸಫಲತೆಗಾಗಿ. ಯಾಕೆ ಮತ್ ಬರ್ತೈತಿ ಇಲ್ಲ ಗ್ಯಾರಂಟಿ ಇಲ್ಲಲ್ಲ. ಹೌದಲ್ಲ? ಮತ್ತೇನು ಅದನ್ನು ಹುಲ್ಲಲ್ಲಿ ಹುಲ್ಲಿನ ಜನ್ಮ ಅಲ್ಲ. ಬ್ಯಾಸಿಗೆ ಬಂದ ಕೂಡಲೇ ಒಣಗ್ತೈತಿ, ಮತ್ ಮಳೆ ಆದ ಕೂಡಲೇ ಮತ್ತೆ ಚಿಗಿತೈತಿ ಅನ್ನಕಿದ ಹುಲ್ಲಿನ ಜನ್ಮವನ್ನು ಪಡೆದು ಬಂದಿಲ್ಲ. ಅಥವಾ ಮುರಿದ ತುರಿಕೆದ್ ಮತ್ತೆ ಚಿಗಿತೈತಿ ಅನ್ನೋದಿಲ್ಲ. ಹೌದಲ್ಲ? ಕೈಯೋ ಕಾಲು ಮುರಿದು ಮತ್ತೆ ತುರಿಕೆದ್ ಮತ್ತೊಂದು ಶರೀರ ಬರ್ತೈತಿ ಅಂತ ಇಲ್ಲ.
ಇದೊಂದು ಜನ್ಮ ಬಂದೈತಿ. ಅಂತ ಮಾನವ ಜನ್ಮವನ್ನು ಪಡೆದು ಬಂದ್ಮೇಲೆ ನಮ್ಮ ಆಚರಣೆಗಳು ಶುದ್ಧ ಇರಬೇಕು, ನಮ್ಮ ವಿಚಾರಗಳು ಶುದ್ಧ ಇರಬೇಕು. ಹೌದು, ಆಚರಣೆಗಳು ಶುದ್ಧ ಮಾಡಿಕೊಂಡು ವಿಚಾರ ಕಡೆ ನಾವು ಒತ್ತು ಕೊಟ್ಟಾಗ ಇದು ಹೊಳಿತೈತಿ. ಹೌದು, ಅದಕ್ಕೆ ಆಚಾರ ಪ್ರಭೋ ಧರ್ಮ ಅಂತ. ಆಚರಣೆಗಳು ಉತ್ತಮವಾಗಿರಬೇಕು, ನೀತಿಯುತವಾದಂತ ಜೀವನ, ಧರ್ಮಾಚರಣೆ, ನೀತಿಯುತವಾದಂತ ಜೀವನವನ್ನು ಸಾಗಿಸಿದ್ರೆ ಆ ಧರ್ಮದ ಅರ್ಥವನ್ನು ನಾವು ಅನುಭವಿಸ್ಲಿಕ್ಕೆ ಸಾಧ್ಯ. ಧರ್ಮದ ಅರ್ಥ ಏನು ಅಂದ್ರೆ ಸುಖ, ಧರ್ಮಾರ್ಥ ಸುಖ ಅಂತ. ಆ ಸುಖವನ್ನು ಹೊಂದ್ಲಿಕ್ಕೆ ಬರ್ತೈತಿ ಅಂತ. ನಾವು ನೀತಿನ ಇಲ್ಲ ಅಂತಂದ್ರೆ ಅದಕ್ಕೆ ನೀತಿಗಳ ಬಲವಿಲ್ಲದವನಿಗೆ ಅಂತ. ನೀತಿಗಳ ಬಲವಿಲ್ಲದವನಿಗೆ ಹೆಂಗ ಸಿಗತೈತಿ? ನೀತಿಗಳ ಬಲ ಬೇಕು ನಮಗೆ. ಇದನ್ನು ಸಾಧನೆ ಮಾಡಬೇಕಂದ್ರೆ, ಇದನ್ನು ಹೊಂದಬೇಕಂದ್ರೆ, ಅತ್ಯಂತ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿಯನ್ನು ನಾ ಮಾಡ್ಕೋಬೇಕಂದ್ರೆ ತಳಹದಿಯಾಗಿ ನೀತಿ ಬದ್ಧ ಇರಬೇಕು. ಅದು ಬದ್ಧ ಇರ್ಬೇಕಂದ್ರೆ ದೋಷಗಳನ್ನು ನಾವು ಕಾಂಡ ಇದ್ರೊಳಗೆ ಏನಿಲ್ಲಪ್ಪ, ಇನ್ನೊಬ್ಬರಿಗೂ ನೋವು ಕೊಡಾಕ್ ಹೋಗ್ಬಾರ್ದು. ಈ ಶರೀರಕ್ಕೆ ಇನ್ನೊಬ್ರು ಏನಾರ ಹೆಂಗ ನೋವು ಕೊಟ್ರೆ ನೋವು ಆಕೈತಿಲ್ಲ, ಹಂಗ ಇನ್ನೊಬ್ಬಗೂ ಕೂಡ ನೋವು ಕೊಡ್ಬಾರ್ದು. ಹೌದಲ್ಲ? ಈ ತಿಳುವಳಿಕೆ ನನಗೆ ಬರದ ನಾನು ತಪಸ್ ಮಾಡ್ತೀನಿ, ಅದನ್ನ ಮಾಡ್ತೀನಿ, ಆ ವೇದಾಂತದ ಅರ್ಥವನ್ನ ನಾ ಹೇಳ್ತೀನಿ ಅಂತಂದ್ರೆ ಆಗುದಿಲ್ಲ. ಹೌದು, ಕೋಟಿ ಜನ್ಮದೊಳಗೆ ಉಗ್ರ ತಾಪಸನ ಆಗಿರಲು ಅನ್ಯ ದೇಹದಂದದಿ ಈ ದೇಹನ ಐತಿ ಅಂತ ತಿಳ್ಕೊಳ್ಳಾರ್ದ ಹಿಂಗ ಎಷ್ಟು ಜನ್ಮ ತಪಸ್ ಮಾಡಿರ್ರಿ. ಹೌದಲ್ಲ? ಆ ನಿಜ ಸುಖವನ್ನು ಹೊಂದಲಿಕ್ಕೆ ಆಗುದಿಲ್ಲ. ಈ ಶರೀರನು ಕೂಡ ಅನ್ಯ ಶರೀರದಂಗ ಐತಿ, ಇದಕ್ಕೆ ನೋವು ಕೊಟ್ರೆ ಹೆಂಗೆ ನೋವು ಆಕೈತಿವೋ ಹಂಗ ಇನ್ನೊಂದು ಶರೀರಕ್ಕೆ ನೋವು ಕೊಟ್ರೆ ಅದಕ್ಕೂ ನೋವು ಆಕೈತಿಲ್ಲ ಅಂತ ಈ ತಿಳುವಳಿಕೆ ನನಗ್ ಬರದ ಹಂಗ ತಪಸ್ಸನ್ನ ಮಾಡ್ತೀನಿ ಅಂತಂದ್ರೆ ಏನ್ ಮಾಡೋದು? ವ್ಯರ್ಥ ಅಲ್ಲ. ಹೌದು, ಅದಕ್ಕೆ ಕಾಯ ವಾಚ ಮನಸ ಇನ್ನೊಂದು ಜೀವಿಗೆ, ಯಾವ ಜೀವಿಗೂ ನೋವು ಕೊಡಾಕ್ ಹೋಗ್ಬೇಡ. ಅದ ಮನುಷ್ಯತ್ವ ಅಂತ. ಈ ಮನುಷ್ಯತ್ವ ಬರದ ಹೊರ್ತ ಈ ದೈವತ್ವ ಬರುದು ಯಾವಾಗ? ಹೌದು, ದೈವತ್ವ ಬರೋದು ಹೊರತು ದೈವಾತೀತ ವೃತ್ತಿ ಬರೋದು ಯಾವಾಗ? ಅದಕ್ಕೆ ಮನುಷ್ಯರಂತೆ ವರ್ತನೆ ಬೇಕು. ಅಂತ ಮನುಷ್ಯತ್ವವನ್ನು ಪಡೆದಾಗ ಮಾತ್ರ ಮನುಷ್ಯ ಕುಲದ ಲಾಭವನ್ನು ಮಾಡ್ಕೊಳ್ಳಿಕ್ಕೆ ಬರ್ತೈತಿ. ನಾನ್ ಯಾರಂತ ತಿಳ್ಕೊಳ್ಳಿಕ್ಕೆ ಬರ್ತೈತಿ. ನಾನ್ ಯಾರನ್ನು ತಿಳ್ಕೊಳದ ಮುಖ್ಯ ಐತಿ ಇಲ್ಲಿ ಮನುಷ್ಯ ಜನ್ಮ. ಬೇರೆ ಯಾವ ಕರ್ತವ್ಯ ಕರ್ಮನೂ ಮನುಷ್ಯನಿಗಿಲ್ಲ. ಅದು ಮಾಡ್ಬೇಕ್ರಿ, ಇದು ಮಾಡ್ಬೇಕ್ರಿ ಅನ್ನೋದು ಎಲ್ಲ ಮಾಡೋದೆಲ್ಲ ಇಲ್ಲೇ ಬಿಟ್ಟು ಹೋಗ್ತೇವ್ ನಾವು. ಹೌದಲ್ರಿ? ಯಾವುದು ಉಳಿದಿಲ್ಲ ಇಲ್ಲೇ. ನಿನ್ನ ಹೆಸರನ್ನು ಉಳಿದಿಲ್ಲ, ಉಸಿರನ್ನು ಉಳಿದಿಲ್ಲ. ಬಾಗಲಕೋಟೆ ಸರ್ ಹೇಳಿರಲ್ಲ, ಅಂತ ಹೆಸರು ಸಾಕಷ್ಟು ಅದಾವ, ಅಂತ ಹೆಸರು ಇಟ್ಟುಕೊಂಡಂತ ಉಪಾಧಿಗಳು ಸಾಕಷ್ಟು ಅದಾವು. ಹೌದಲ್ರಿ? ಉಳಿತಾವನು ಅವು? ಇಲ್ಲ, ಅಳದ್ ಹೋಕ್ಕವು. ಶಾಶ್ವತವಾಗಿ ಉಳಿದೇನೋ ನಿನ್ನ ವ್ಯಕ್ತಿತ್ವ. ಹೆಂಗ ಬಂದಿ, ಹೆಂಗ ಜೀವಿಸಿದಿ, ಹೆಂಗ ಜೀವಿಗಳ ಕೂಡ ನಡ್ಕೊಂಡು ಹೋದಿ ಅನ್ನೋದು ಒಂದ ಉಳಿತೈತಿ. ಹೌದಲ್ಲ? ಅದನ್ನು ಕೂಡ ಮೀರಿ ನಿಂತ ನಿನ್ನ ಈ ಶರೀರದ ಸಫಲತೆಯನ್ನು ಮಾಡ್ಕೋಬೇಕಾಯ್ತು. ಅದು ಲೌಕಿಕವಾಗಿ ಹೆಸರು ಉಳಿಸ್ಬೇಕಂದ್ರ ವ್ಯಕ್ತಿತ್ವ ಮಲ್ಲೇಕ್ಬೇಕು. ಅದರಿಂದ ಏನು ಮಾಡ್ಕೊಳಕ್ ಬರ್ತೈತೆ ಅಂದ್ರೆ ಈ ಮನುಷ್ಯ ಕುಲದ ಲಾಭವನ್ನು ಮಾಡ್ಕೊಳ್ಳಿಕ್ ಬರ್ತೈತಿ, ಈ ಶರೀರದ ಸಫಲತೆಯನ್ನು ಮಾಡ್ಕೊಳ್ಳಿಕ್ ಬರ್ತೈತಿ. ಅದರತ್ತ ನಾವು ಸಾಗ್ಬೇಕಾಗೈತಿ. ಬಂದೆ ಹೋದೆ ಆಗ್ಬಾರ್ದು. ಬಂದದ್ದರ ಲಾಭವನ್ನು ನಾವು ಮಾಡ್ಕೋಬೇಕಾಗೈತಿ. ಅದಕ್ಕಿಂತ ಒಂದು ಪುಣ್ಯ ಕರ್ಮಗಳಲ್ಲಿ ತೊಡಗಿ ಪುಣ್ಯ ವಿಚಾರಗಳನ್ನ ಅಂದ್ರೆ ನನ್ನ ಕುರಿತಾದಂತ ವಿಚಾರಗಳನ್ನ ಎಡೆಬಿಡದೆ ಮಾಡ್ತಾ ಹೋದ್ರೆ ಈ ಅತ್ಯಂತ ದುಃಖ ನಿವೃತ್ತಿಯನ್ನು ಮಾಡಿಕೊಂಡು ಪರಮಾನಂದ ಪ್ರಾಪ್ತಿಯನ್ನು ಸವಿಲಿಕ್ಕೆ ಬರ್ತೈತಿ. ಆ ಸವಿದ ನಮ್ಮ ಮುಖ್ಯ ಕರ್ತವ್ಯ. ಅದರತ್ತ ನಾವು ಸಾಗೋಣ ಅಂತ ಹೇಳುತ್ತಾ ನಾನು ಒಂದೆರಡು ಮಾತನ್ನು ಸಕಲ ಸಾಧು ಸಂತ ಮಹಾರಾಜ್ ಈಗ 2 ನಿಮಿಷ ಮೌನ.